ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ. ಎಲ್ಲರೂ ಕೂಡ ಕರ್ನಾಟಕ ಸರ್ಕಾರದಲ್ಲಿ ನೇಮಕಾತಿ ಆಗ್ತಕ್ಕಂಥ ಹುದ್ದೆಗಳಿಗೆ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಇನ್ನೇನು ಈಗಾಗಲೇ ಅಧಿಸೂಚನೆಗಳು ಹೊರಡ್ತಾನೆ ಇದ್ದಾವೆ. ಹಾಗೆಯೇ ಮುಂದೆನೂ ಕೂಡ ಅಧಿಸೂಚನೆ ಹೊರಡಿಸೋದು ಬಾಕಿ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಅಭ್ಯರ್ಥಿಗಳಲ್ಲಿ ಒಂದು ಏನು ದ್ವಂದ್ವ ಇದೆ ಅಂತ ಹೇಳಿದರೆ, ಯಾವುದೇ ಸರ್ಕಾರಿ ನೌಕರಿ ಕಾಲ್ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಎಲ್ಲರಲ್ಲೂ ಸಹಜ ಮೂಡೋದು. ಆದರೆ ತಮ್ಮೆಲ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರದ ಒಂದು SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ 25,000ಕ್ಕೂ ಹೆಚ್ಚು ಹುದ್ದೆಗಳು ಕಾಲಾಗಿರ್ತವೆ. ಯಾರೆಲ್ಲ SSLCಯನ್ನು ಪಾಸ್ ಆದರೂ ಕೂಡ ಯಾವುದೇ ಉದ್ಯೋಗಗಳಿಲ್ಲ ಅಂಥೇಳಿ ತಾವೆಲ್ಲರೂ ಕೂಡ ಹತಾಶರಾಗಿರ್ತೀರ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಕೇಂದ್ರ ಸರ್ಕಾರದ ಒಂದು ಉದ್ಯೋಗದ ಪರ್ವವೇ ಶುರು ಆಗಿದೆ. ಹೌದು ಸ್ನೇಹಿತರೆ, ಹಿಂದೆ ದಿನಾಂಕ 1/12/2025 ಅಧಿಕೃತವಾಗಿ ಪ್ರಕಟ ಆಗಿರ್ತಕ್ಕಂತಹ ಒಂದು ನೋಟಿಫಿಕೇಶನ್ನ ಇಲ್ಲಿ ವಿವರಿಸಲಾಗುತ್ತೆ ಸ್ನೇಹಿತರೆ. ದಯಮಾಡಿ ತಾವು ಕೊನೆಯ ತನಕ ಮಿಸ್ ಮಾಡದೆ ವಿಡಿಯೋನ ನೋಡಿದರೆ ಸ್ಕಿಪ್ ಮಾಡದೆ ಈ ಎಲ್ಲ ಡೀಟೇಲ್ಸ್ ತಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಟೋಟಲ್ 25,000 ಪೋಸ್ಟ್ನ ಈ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಕಾಲ್ ಆಗಿರುತ್ತೆ. ಹಾಗೆಯೇ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಈ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಈ ಪರೀಕ್ಷೆ ಕನ್ನಡದಲ್ಲಿಯೂ ನಡೀತಾ ಇದೆ ಸ್ನೇಹಿತರೆ. ಇದೊಂದು ನಿಜವಾಗ್ಲೂ ಕರ್ನಾಟಕದ ಅಭ್ಯರ್ಥಿಗಳಿಗೆ ಬಿಗ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಇಂದು ಪ್ರಕಟ ಆಗಿರ್ತಕ್ಕಂತಹ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಈ ನೋಟಿಸ್ನಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಂದರೆ CAPFC ಅಂಡ್ SSF ಅಂಡ್ ರೈಫಲ್ ಮ್ಯಾನ್ GD ಇನ್ ಆಸಾಮ್ ರೈಫಲ್ಸ್ ಎಕ್ಸಾಮಿನೇಷನ್ 2026 ಅಂತ ಹೇಳಿದೆ. ಯಾರೆಲ್ಲ ಕಾನ್ಸ್ಟೇಬಲ್ ಆಗಬೇಕು ಅಂತ ಹೇಳಿ ಕನಸನ್ನ ಕಾಣ್ತಾ ಇದ್ರಿ ಅವರೆಲ್ಲರಿಗೂ ಕೂಡ ಒಂದು ನಿಜವಾಗ್ಲೂ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೇವಲ ನಮ್ಮ ರಾಜ್ಯದಲ್ಲಿ ಕಾಲಾಗ್ತಕ್ಕಂಥ ಹುದ್ದೆಗಳಿಗೆ ತಾವು ಬಕಪಕ್ಷಿಯಂತೆ ಕಾಯುವುದಷ್ಟೇ ಅಲ್ಲ, ಯಾವ್ಯಾವ ಹುದ್ದೆಗಳು ಕಾಲ್ ಆಗ್ತಾ ಇರ್ತವೆ ಕೇಂದ್ರ ಸರ್ಕಾರದ್ದಾಗಲಿ ರಾಜ್ಯ ಸರ್ಕಾರದಾಗಲಿ, ಯಾರೆಲ್ಲ ಕಾಯ್ತಾ ಇದ್ದೀರಿ ಅವುಗಳನ್ನ ಪಡೆದುಕೊಳ್ಳುವಲ್ಲಿ ತಮ್ಮ ತಯಾರಿ ಇರಬೇಕು ಸ್ನೇಹಿತರೆ. ಅದು ಬಿಟ್ಟು ಕಾಲ್ ಆಗಿಲ್ಲ ಅಂತಕ್ಕಂಥ ಒಂದು ನೆಪವನ್ನು ಮಾತ್ರ ಹೇಳದೆ ತಾವು ಕಾಲವನ್ನು ಮುಂದೆ ಹಾಕಬೇಡಿ. ಇನ್ನೊಂದು ಇದರಲ್ಲಿ ಈ ಒಂದು ನೇಮಕಾತಿಯಲ್ಲಿ ವಿಶೇಷತೆ ಏನು ಅಂತ ಹೇಳಿದರೆ, ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೂಡ ಹೆಚ್ಚು ಮಾಡಲಾಗಿದೆ ಸ್ನೇಹಿತರೆ. ಅದರ ಬಗ್ಗೆ ತಿಳಿಸಲಾಗುತ್ತೆ ಸ್ನೇಹಿತರೆ. ಈ ಒಂದು ಕಾನ್ಸ್ಟೇಬಲ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂದರೆ CAPF ಅಲ್ಲಿ ಇರ್ತಕ್ಕಂತಹ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ನ ಹೊರಡಿಸಲಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಡೇಟ್ಸ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂತಹ ಒಂದು ಅವಧಿ ಬಂದುಬಿಟ್ಟು ಇಂದು ಅಂದರೆ December 1st, 2025 ಟು 31st December 2025 ಅಂತ ಹೇಳಿದೆ. ಅಂದರೆ ಟೋಟಲಿ ಒಂದು ತಿಂಗಳದ ತಮಗೆ ಕಾಲಾವಕಾಶ ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊಟ್ಟಿದ್ದಾರೆ. ಹಾಗೆಯೇ ಲಾಸ್ಟ್ ಡೇಟ್ ಅಂಡ್ ಟೈಮ್ ಫಾರ್ ರೆಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಕೊನೆಯ ದಿನಾಂಕ ಬಂದುಬಿಟ್ಟು 31/12/2025 ಇರುತ್ತೆ ಸ್ನೇಹಿತರೆ. ಹಾಗೆಯೇ ಲಾಸ್ಟ್ ಡೇಟ್ ಅಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟು 1st January 2026 ವರೆಗೂ ತಾವು ಅರ್ಜಿ ಶುಲ್ಕವನ್ನು ಪಾವತಿಸಬಹುದು ಸ್ನೇಹಿತರೆ. ಹಾಗೆಯೇ ಈ ಒಂದು ಅಪ್ಲಿಕೇಶನ್ನ ಸಲ್ಲಿಸಿದ ನಂತರ ತಮ್ಮ ಒಂದು ಅರ್ಜಿಯಲ್ಲಿ ಏನಾದರೂ ತಿದ್ದುಪಡಿಗಳಿದ್ದರೆ ತಿದ್ದುಪಡಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ. 8/1/2026ರಿಂದ 10/1/2026 ಹಾಗೆಯೇ ಇದರ ಒಂದು ವಿಶೇಷತೆ ಅಂತ ಹೇಳಿದರೆ ಪರೀಕ್ಷಾ ದಿನಾಂಕವನ್ನು ಸಹ ಇಲ್ಲಿ ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇದ್ರೆ ಟೆಂಟೇಟಿವ್ ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನೋಡಿ ಸ್ನೇಹಿತರೆ. ಇದು ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರುತ್ತೆ ಅಂದರೆ CBT ಇರುತ್ತೆ. ಈ ಒಂದು ಪ್ರಾಬಬ್ಲಿ ತಾತ್ಪೂರ್ವಿಕ ಒಂದು ಟೈಮ್ ಟೇಬಲನ್ನು ನಾವು ನೋಡೋದಾದರೆ ಫೆಬ್ರವರಿಯಿಂದ ಏಪ್ರಿಲ್ 2026 ನಡುವೆ ಈ ಒಂದು ಪರೀಕ್ಷೆ ನಡೆಯುತ್ತೆ. ಅಂದರೆ ತಮಗೆ ಎಷ್ಟು ತಿಂಗಳ ಒಂದು ಕಾಲಾವಧಿ ಇರುತ್ತೆ, ಜನವರಿ, ಫೆಬ್ರವರಿ, ಮಾರ್ಚ್ ಆ್ಯಂಡ್ ಏಪ್ರಿಲ್ ಅಂದರೆ ಟೋಟಲಿ ಒಂದು 4 ಮಂತ್ಸ್ 3 to 4 ಮಂತ್ಸ್ನ ಅವಧಿ ತಮಗೆ ಪರೀಕ್ಷೆಗೆ ಸಿದ್ಧತೆಯಾಗೋದಕ್ಕೆ ಸಿಗುತ್ತೆ. ಹೀಗಾಗಿ ತಾವು ಇದನ್ನು ಮಿಸ್ ಮಾಡದೆ ಹಿಂದೆ ತಾವು ಅರ್ಜಿ ಸಲ್ಲಿಸಿದರೆ ನಿಜವಾಗ್ಲೂ 2026ರಲ್ಲಿ ಕೇಂದ್ರ ಸರ್ಕಾರದ ಒಂದು ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ತಾವೆಲ್ಲರೂ ಕೂಡ ಇರ್ತೀರಾ. ತಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡ್ತಕ್ಕಂತಹ ಒಂದು ಸುವರ್ಣ ಅವಕಾಶ ಇಲ್ಲಿದೆ ಸ್ನೇಹಿತರೆ. ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ನಡೀತಕ್ಕಂತಹ
ಒಟ್ಟು 13 ಭಾಷೆಗಳಲ್ಲಿ ನೀಡತಕ್ಕಂತಹ ಒಂದು ಪರೀಕ್ಷೆಯಾಗಿರುತ್ತೆ. ಇದರಲ್ಲಿ ನಮ್ಮ ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ CBTಯಲ್ಲಿ ನಮ್ಮ ಕನ್ನಡ ಭಾಷೆನೂ ಇದೆ ಅಂತಕ್ಕಂಥದ್ದು ನಿಜವಾಗ್ಲೂ ಹೆಮ್ಮೆಯ ವಿಚಾರ ಸ್ನೇಹಿತರೆ. ಯಾರೆಲ್ಲ ಕರ್ನಾಟಕದಿಂದ ಬಿಲಾಂಗ್ ಮಾಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ ಅರ್ಜಿಯನ್ನು ತಪ್ಪದೇ ಸಲ್ಲಿಸಿ. ಈ ಒಂದು ಅರ್ಜಿ ಸಲ್ಲಿಸೋದ್ರ ಮೂಲಕ ತಾವು ಕೂಡ ಈ ಒಂದು SSC ಪರೀಕ್ಷೆಯನ್ನು ಯಶಸ್ವಿಯಾಗಿ ತಾವು ಪೂರೈಸಿ ಇದರಲ್ಲಿ ಪಾಸಾಗಿ ಎಲ್ಲರೂ ಕೂಡ ಈ ಒಂದು ಕೇಂದ್ರ ಸರ್ಕಾರದ ಹುದ್ದೆಯನ್ನು ಪಡೀಲಿ ಅಂತಕ್ಕಂಥ ಒಂದು ಆಶಯವನ್ನು ನಮ್ಮ ಚಾನಲ್ ಹೊಂದಿದೆ. ಹಾಗೆಯೇ ಇದು ಸ್ಯಾಲ್ರಿ ನೋಡ್ತಾ ಹೋದರೆ ನಾವು ಪೇ ಲೆವೆಲ್ ಬಂದ್ಬಿಟ್ಟು ಇದು ಪೇ ಲೆವೆಲ್ 3 ಇರುತ್ತೆ. ಅಂದರೆ ಬೇಸಿಕ್ ಮಿನಿಮಮ್ 21,700 ಟು 69,100 ಇರುತ್ತೆ. ಅಂದರೆ ಇದು ಕೇವಲ ಒಂದು ಮೂಲ ವೇತನ ಆಗಿರುತ್ತೆ. ಇದಕ್ಕೆ ಮತ್ತೆ HRA DA ಮತ್ತು ಅಲೋವೆನ್ಸ್ ಎಕ್ಸ್ಟ್ರಾ ಇರುತ್ತೆ. ಅವೆಲ್ಲರೂ ಕೂಡ ಸೇರಿದರೆ ಗ್ರಾಸ್ ಮಿನಿಮಮ್ ಅಂತ ಹೇಳಿದ್ರು ಒಂದು 40+ ತಮಗೆ ಸಿಗುತ್ತೆ ಸ್ನೇಹಿತರೆ ಇನ್ ಹ್ಯಾಂಡ್. ಹಾಗೆಯೇ ಹುದ್ದೆಗಳು ಎಷ್ಟೆಷ್ಟಿದ್ದಾವೆ, ಯಾವ್ಯಾವ ಒಂದು ಕೇಡರಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ನಾವು ನೋಡೋದಾದರೆ ಸ್ನೇಹಿತರೆ, ವೆಕ್ಯಾನ್ಸೀಸ್ ಡೀಟೇಲ್ಸ್ ಇಲ್ಲಿದೆ. ತಾವು ನೋಡ್ತಾ ಇದ್ರೆ BSF ಅಲ್ಲಿ ಖಾಲಿ ಇದ್ದಾವೆ, CISF, CRPF, SSB, ITBP, AR ಅಂತ ಹೇಳಿ ಈ ಥರ ಹುದ್ದೆಗಳು ಇದ್ದಾವೆ. BSF ಅಲ್ಲಿ ಟೋಟಲ್ 524 ಇದ್ದರೆ CISF ಅಲ್ಲಿ ಟೋಟಲ್ 13,135 ಅತಿ ಹೆಚ್ಚು ಹುದ್ದೆಗಳು CISF ಅಲ್ಲಿ ಇದ್ದಾವೆ. ಹಾಗೆಯೇ CRPF ಅಲ್ಲಿ 5,366, SSB ಯಲ್ಲಿ 1,764, ITBP ಯಲ್ಲಿ 1,099, AR ಅಲ್ಲಿ 1,556. ಅಗೇನ್ ನಾವು ನೋಡೋದಾದರೆ SSF ಅಲ್ಲಿ ಟೋಟಲ್ 23 ಅಂದರೆ ಓವರಾಲ್ 23,467 ಅಂದರೆ ಈ ಥರನಾಗಿ ಹುದ್ದೆಗಳಿದ್ದರೆ. ಹಾಗೆಯೇ ಮಹಿಳೆಯರಿಗೂ ಕೂಡ ಇಲ್ಲಿ ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಹಾಗಾಗಿ ಒಟ್ಟು ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಸೇರಿ ಒಟ್ಟು ಹುದ್ದೆಗಳು 25,487 ಹುದ್ದೆಗಳು ಕಾಲಾಗಿರ್ತಕ್ಕಂಥದ್ದು. ಇದು ಅತಿ ಹೆಚ್ಚು ಹುದ್ದೆಗಳ ನೇಮಕಾತಿಯಾಗಿರುತ್ತೆ ಸ್ನೇಹಿತರೆ. ಇಂತಹ ಅವಕಾಶವನ್ನು ತಾವೆಲ್ಲರೂ ಕೂಡ ಮಿಸ್ ಮಾಡಿಕೊಂಡ್ರೆ ನಿಜಕ್ಕೂ ತಮ್ಮಂಥ ಒಂದು ದುರಾದೃಷ್ಟರು ಯಾರೂ ಇರೋದಿಲ್ಲ. ಹಾಗಾಗಿ ತಾವು ವೇಟ್ ಮಾಡ್ದೇನೆ ಹಿಂದೆ ತಾವೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ತಾವು ಯಶಸ್ವಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಯಶಸ್ವಿ ಆಗಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ಏಜ್ ಲಿಮಿಟನ್ನು ನಾವು ನೋಡೋದಾದರೆ ಇಲ್ಲಿ 1 Jan 2026ಗೆ ತಮ್ಮ ಏಜ್ ಯಾವ ಥರ ಇರಬೇಕು ಅಂತ ಹೇಳಿದರೆ ಮಿನಿಮಮ್ 18 ಇಯರ್ಸ್ ಇರಬೇಕು. ಹಾಗೆಯೇ ಮ್ಯಾಕ್ಸಿಮಮ್ 23 ಇಯರ್ಸ್ ತಮ್ಮ ಏಜ್ ಇರಬೇಕು. ಅಂದರೆ 1/1/2008 ನಂತರ ಯಾರೆಲ್ಲ ತಾವು ಹುಟ್ಟಿರುತ್ತೀರಾ ಅವರೆಲ್ಲರೂ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಹಾಗೆಯೇ ಏಜ್ ರಿಲ್ಯಾಕ್ಸೇಷನನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. SC ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮಾಡಿದರೆ OBCಗೆ 3 ವರ್ಷದ ಒಂದು ವಯೋಮಿತಿ ಸಡಿಲಿಕೆ ಇರುತ್ತೆ. ಹಾಗೆಯೇ ಎಕ್ಸ್ ಸರ್ವಿಸ್ ಮೆನ್ಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಕೊಡಲಾಗಿರುತ್ತೆ ಸ್ನೇಹಿತರೆ. ಇಂತಹ ಒಂದು ಅದ್ಭುತ ಅವಕಾಶವನ್ನು ತಾವೆಲ್ಲರೂ ಕೂಡ ಮಿಸ್ ಮಾಡಿಕೊಳ್ಳದೆ ಹಿಂದೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು SSC ಕಾಲ್ ಮಾಡಿರ್ತಕ್ಕಂಥ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಏನು ಕಾಲ್ ಮಾಡಲಾಗಿರುತ್ತೆ ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗಳನ್ನು ಟೋಟಲ್ 25,000 ಸಮಥಿಂಗ್ ಪೋಸ್ಟು. ನಿಜವಾಗ್ಲೂ ಇದು ಒಂದು ಗ್ರೇಟ್ ರಿಕ್ರೂಟ್ಮೆಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ರಿಕ್ರೂಟ್ಮೆಂಟನ್ನು ತಾವೆಲ್ಲರೂ ಕೂಡ ಮಿಸ್ ಮಾಡದೆ ಅಪ್ಲಿಕೇಶನನ್ನು ಹಾಕಿ ತಾವೆಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿ. ಹಾಕಿದರೆ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಸ್ನೇಹಿತರೆ, ಇದಕ್ಕೆ ವಿದ್ಯಾರ್ಥಿ ಬಂದುಬಿಟ್ಟು 1 January 2026ಗೆ ತಾವೆಲ್ಲರೂ ಕೂಡ ದಿ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಪಾಸ್ಡ್ ದಿ ಮ್ಯಾಟ್ರಿಕ್ಯುಲೇಷನ್ ಆರ್ 10th ಕ್ಲಾಸ್ ಎಕ್ಸಾಮಿನೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ ಆಸ್ ಆನ್ ಬಿಫೋರ್ ದಿ ಕಟ್ ಆಫ್ ಡೇಟ್ ಈಸ್ 1 Jan 2026. ಅಂದರೆ 1 January 2026 ಒಳಗೆ ತಾವೆಲ್ಲರೂ ಕೂಡ ಮೆಟ್ರಿಕ್ಯುಲೇಷನ್ ಅಂದರೆ 10ನೇ ತರಗತಿಯನ್ನು ತೇರ್ಗಡೆಯಾಗಿರಬೇಕು. ಅಂದರೆ SSLC ಪರೀಕ್ಷೆಯನ್ನು ತಾವೆಲ್ಲರೂ ಕೂಡ ಪಾಸ್ ಆಗಿದ್ದರೆ ತಾವೆಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹರಾಗಿರ್ತೀರಿ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ SSLC ವಿದ್ಯಾರ್ಥಿಯನ್ನು ತಾವು ಹೊಂದಿದ್ದೀರಿ ದಯಮಾಡಿ ಮಿಸ್ ಮಾಡದೆ ತಾವೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ. ಹಾಗೆಯೇ ಈ NCC ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಇನ್ಸೆಂಟಿವ್ಸ್ ಕೂಡ ಕೊಡಲಾಗಿರುತ್ತೆ. ಅಂದರೆ ಇನ್ಸೆಂಟಿವ್ಸ್ ಟು NCC ಸರ್ಟಿಫಿಕೇಟ್ ಹೋಲ್ಡರ್ಸ್ ಅಂದರೆ ಯಾರೆಲ್ಲ NCC ಕೋರ್ಸ್ನ ಮಾಡಿರ್ತೀರಿ ಅವರೆಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಬೇಸ್ಡ್ ಇಲ್ಲಿ ಬೋನಸ್ ಮಾರ್ಕ್ಸನ್ನು ಸಹ ಇಲ್ಲಿ ನೀಡಲಾಗುತ್ತೆ. ಯಾರೆಲ್ಲ ತಾವು NCCಯನ್ನು ಮಾಡಿರ್ತೀರಿ ಅವರೆಲ್ಲರೂ ಕೂಡ NCC ಇದೆ ಅಂತ ಹೇಳಿನೇ ತಮ್ಮ ಅರ್ಜಿಯಲ್ಲಿ ನಮೂದಿಸಿ ಸ್ನೇಹಿತರೆ.
ಹಾಗೆಯೇ ಈ ಒಂದು ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಕರೆಯಲಾಗಿರುತ್ತೆ. ತಾವು ಯಾವುದೇ ಆಫ್ಲೈನ್ ಮೋಡಲ್ಲಿ ಇರೋದಿಲ್ಲ. ತಾವೆಲ್ಲರೂ ಕೂಡ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ಎಕ್ಸಾಮಿನೇಷನ್ ಸೆಂಟರ್ಸ್ ಕೂಡ ಇಲ್ಲಿ ಡಿಕ್ಲೇರ್ ಮಾಡಲಾಗಿರುತ್ತೆ ಸ್ನೇಹಿತರೆ. ನಮ್ಮ ಕರ್ನಾಟಕ ರೀಸನ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಯಾವ್ಯಾವ ಒಂದು ಎಕ್ಸಾಮಿನೇಷನ್ ಸೆಂಟರ್ ನಮ್ಮ ಕರ್ನಾಟಕದಲ್ಲಿ ಇದಾವೆ ಅಂತ ಹೇಳಿ ನಾವು ನೋಡೋದಾದರೆ ಬೆಂಗಳೂರು ಇದೆ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಈ ಎಲ್ಲ ಕೇಂದ್ರಗಳು ನಮ್ಮ ಕರ್ನಾಟಕದಲ್ಲಿ ಲಭ್ಯ ಇರ್ತವೆ. ಹಾಗಾಗಿ ಈ ಕರ್ನಾಟಕದಲ್ಲಿ ನಡೀತಕ್ಕಂತಹ ಈ SSC ಎಕ್ಸಾಮು ಅದು ಕೂಡ ಕನ್ನಡ ಭಾಷೆಯಲ್ಲಿ ನಡೀತಕ್ಕಂತಹ ಒಂದು ಅದ್ಭುತ ಅವಕಾಶ ಇದಾಗಿರುತ್ತೆ ಸ್ನೇಹಿತರೆ. ತಾವೆಲ್ಲರೂ ಕೂಡ ನಮಗೆ ಇಂಗ್ಲೀಷ್ ಬರೋಲ್ಲ, ಹಿಂದಿ ಬರೋಲ್ಲ ಅಂತ ಹೇಳಿ ತಾವು ಕಾಲ ಕಳೆಯದೆ ತಾವೆಲ್ಲರೂ ಕೂಡ ಯಾವುದೇ ನೆಪ ಹೇಳದೆ ಕನ್ನಡದಲ್ಲಿ ನಡೀತಕ್ಕಂತಹ ಈ ಪರೀಕ್ಷೆಗೆ ತಾವು ಸಿದ್ಧತೆಯನ್ನು ಇಂದಿನಿಂದಲೇ ನಡೆಸಿ. ಹಾಗಿದ್ರೆ ಈ ಒಂದು ಎಕ್ಸಾಮಿನೇಷನ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತದನ್ನು ನಾವು ನೋಡೋದಾದರೆ ಇದೊಂದು CBT ಮೋಡ್ ಟೆಸ್ಟ್ ಆಗಿರುತ್ತೆ. ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಇಲ್ಲಿ ಒಟ್ಟು 80 ಕ್ವಶನ್ಸ್ನ ಕೊಡಲಾಗಿರುತ್ತೆ. ಪ್ರತಿಯೊಂದು ಪ್ರಶ್ನೆಯೂ ಕೂಡ 2 ಅಂಕಗಳನ್ನು ಹೊಂದಿರುತ್ತೆ. ತಾವಿಲ್ಲಿ ನೋಡ್ತಾ ಇದ್ರ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂದರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ 20 ಪ್ರಶ್ನೆಗಳಿರ್ತವೆ. 40 ಅಂಕಗಳು ಅದಕ್ಕೆ ಕೊಡಲಾಗುತ್ತೆ. ಹಾಗೆಯೇ ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಅಂದರೆ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ 20 ಪ್ರಶ್ನೆಗಳಿರ್ತವೆ. 40 ಮಾರ್ಕ್ಸ್ನ ತಮಗೆ ಕೊಡಲಾಗುತ್ತೆ. ಹಾಗೆಯೇ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಅಂದರೆ ಪ್ರಾಥಮಿಕ ಹಂತದ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ 20 ಪ್ರಶ್ನೆಗಳು 40 ಅಂಕಗಳನ್ನ ಕೊಡಲಾಗುತ್ತೆ. ಹಾಗೆಯೇ ಇಂಗ್ಲೀಷ್ ಅಥವಾ ಹಿಂದಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು 20 ಇರ್ತವೆ. ಟೋಟಲ್ 40 ಅಂಕಗಳನ್ನ ಕೊಡಲಾಗುತ್ತೆ. ಇಲ್ಲಿ ಒಟ್ಟು ಈ ಪರೀಕ್ಷೆಗೆ ಬಂದ್ಬಿಟ್ಟು ಕೇವಲ 60 ನಿಮಿಷಗಳು ಇರ್ತವೆ ಸ್ನೇಹಿತರೆ. ಹಾಗಾಗಿ ತಾವು 80 ಕ್ವಶನ್ಸ್ನ 60 ನಿಮಿಷದಲ್ಲಿ ತಾವು ಯಾವ ಥರ ಹ್ಯಾಂಡಲ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ತಮ್ಮ ಕಟ್ ಆಫ್ ನಿಂತಿರುತ್ತೆ ಸ್ನೇಹಿತರೆ. ಹಾಗಾಗಿ ತಾವು ತಡ ಮಾಡದೆ ಹಿಂದೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು SSC ಕರೆದಿರ್ತಕ್ಕಂತಹ ಈ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಾನ್ಸ್ಟೇಬಲ್ ಹುದ್ದೆಗೆ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಹಾಗೆಯೇ ಇಲ್ಲಿ ದಿ ಟೆಸ್ಟ್ ವಿಲ್ ಬಿ ಎ ನೆಗೆಟಿವ್ ಮಾರ್ಕಿಂಗ್ ಆಫ್ 0.25 ಮಾರ್ಕ್ಸ್ ಅಂತ ಹೇಳಿದೆ. ಅಂದರೆ ಋಣಾತ್ಮಕ ಅಂಕಗಳು ಸಹ ಈ ಒಂದು ಪರೀಕ್ಷೆಯಲ್ಲಿ ಇರ್ತವೆ. ಹಾಗಾಗಿ ತಾವೆಲ್ಲರೂ ಕೂಡ ತಡ ಮಾಡದೇ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಸಿಲೆಬಸ್ಸನ್ನು ಸಹ ನೀಡಲಾಗಿರುತ್ತೆ ಸ್ನೇಹಿತರೆ. ಯಾರಿಗೆಲ್ಲ ಈ ಒಂದು ಡೀಟೇಲ್ಸ್ ಬೇಕು ತಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಮೂಲಕ ಜಾಯ್ನ್ ಆಗಿ ಈ ಒಂದು ನೋಟಿಫಿಕೇಷನ್ನ ಸಂಪೂರ್ಣವಾಗಿ ಪಡಿಬೋದು. ಹಾಗೆಯೇ ಇದಕ್ಕೆ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ ಸ್ನೇಹಿತರೆ. ಮೇಲ್ ಕ್ಯಾಂಡಿಡೇಟ್ಸ್ಗೆ ಸಪ್ರೇಟು ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಸಪ್ರೇಟ್ ಇದು ಫಿಸಿಕಲ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇಂದಿನ ಬಿಗ್ ಅಪ್ಡೇಟ್. ನಿರಂತರ ಸುದ್ದಿ ಮತ್ತು ಜಾಬ್ ನ್ಯೂಸ್ಗೋಸ್ಕರ ತಾವು ನಮ್ಮ ಚಾನಲ್ನ ಭೇಟಿ ಕೊಡ್ತಾ ಇರಿ ಸ್ನೇಹಿತರೆ. ತಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ತಮ್ಮ ಎಲ್ಲ ಸ್ನೇಹಿತರಿಗೆ ಮಿಸ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.